ನಮಸ್ತೆ, ಹೇಗಿದ್ದೀರಾ? ಬನ್ನಿ, ನಿಮ್ಮನ್ನ ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ. ನೀವು ಇಷ್ಟು ದಿನ ಗರುಡಗಂಬಗಳನ್ನ ನೋಡಿರ್ತೀರ, ಯಾವತ್ತಾದ್ರೂ ವಿಜಯಸ್ತಂಭ ನೋಡಿದ್ದೀರಾ? ಬನ್ನಿ, ವಿಜಯಸ್ತಂಭಕ್ಕೆ ಹೋಗೋಣ. ನಾನೀಗ ಅಹೋಬಲದಲ್ಲಿದ್ದೀನಿ. ಬನ್ನಿ, ನಿಮ್ಗೊಂದು ಸ್ವಾರಸ್ಯಕರವಾದ ವಿಷಯ ತೋರಿಸ್ತೀನಿ. ಇದು ವಿಜಯ ಸ್ತಂಭ. ಇದು ತಾಳಿಕೋಟೆ ಯುದ್ಧದ ನಂತರ ನಡೆದಂತಹ ಹಲವಾರು ವಿಪರೀತ ಘಟನೆಗಳಲ್ಲಿ ಒಂದು ಅದ್ಭುತವಾದ ಘಟನೆ ನಡೀತೀನಿ. ಆ ಘಟನೆ ಏನು ಅಂದ್ರೆ, ಈ ದೇವಸ್ಥಾನನ ಕುತುಬ್ ಶಾಹಿಗಳು ದೇವಸ್ಥಾನದ ಒಳಗೆ ಬಂದು ಕೂತಿದ್ರು. ರಾಮರಾಯರ ಸೋದರ ಮಕ್ಕಳು, ತಿರುಮಲ ರಾಯರ ಎರಡನೇ ಮಗ ರಂಗರಾಯರು ವಿಜಯನಗರದ ಗದ್ದುಗೆಯಲ್ಲಿದ್ರು. ಪೆನಕೊಂಡ ವಿಜಯನಗರದ ಸಿಂಹಾಸನವಾಗಿತ್ತು. ಪೆನಕೊಂಡದಿಂದ ರಂಗರಾಯರು ಆಳ್ತಾ ಇದ್ರು. ರಂಗರಾಯರು ತಮ್ಮ ಸೈನ್ಯವನ್ನ ಇಲ್ಲಿನ ಅಂದ್ರೆ ಈ ಪ್ರಾಂತೀಯ ಪಾಳೆಗಾರರಾಗಿದ್ದಂತಹ ಕೊಂಡರಾಜು ಸಹೋದರರಿಗೆ ವಿಜಯನಗರದ ಸೈನ್ಯವನ್ನ ಕೊಟ್ಟು, ಆ ವಿಜಯನಗರದ ಸೈನ್ಯವು ಇಲ್ಲಿದ್ದಂತಹ ಕುತುಬ್ ಶಾಹಿಗಳನ್ನ ಸೋಲಿಸಿದ್ದಕ್ಕೆ ಇದೊಂದು ವಿಜಯ ಸ್ತಂಭವನ್ನ ನಡೆಸಿರೋದು. ವಿಕ್ಟ್ರಿ ಮಾನ್ಯುಮೆಂಟ್, ಒಂದು ಅದ್ಭುತವಾದಂತಹ ಸ್ತಂಭ ಇದು. ಎಷ್ಟೊಂದು ಜನಕ್ಕೆ ಕಥೆನೇ ಗೊತ್ತಿಲ್ಲ. ಕುತುಬ್ ಶಾಹಿಗಳು ಏನ್ ಮಾಡಿದ್ರು, ವಿಜಯನಗರದವ್ರು ಅಲ್ಲಿಂದ ಏನ್ ಮಾಡಿದ್ರು ಅನ್ನೋ ಒಂದು ಸಂಕೇತಕ್ಕೆ ನಿಲ್ಸಿರುವಂತ ಒಂದು ಕಂಬ ಇದು. ಇದು ಗರುಡಗಂಬ ಅಲ್ಲ ನೋಡಿ, ಗರುಡಗಂಬದಲ್ಲಿ ಇರುವಂತಹ ಯಾವುದೇ ಚಿಹ್ನೆಗಳು ಇದರಲ್ಲಿಲ್ಲ. ಇದು ವಿಜಯ ಸ್ತಂಭ. ವಿಜಯನಗರದವರ ಕೀರ್ತಿ ಪತಾಕಿಗಳ ಗರಿಮೆಗಳನ್ನ ಮಾತಾಡೋದಕ್ಕೆ ಇರುವಂತಹ ಒಂದು ಅದ್ಭುತವಾದಂತಹ ಲಿವಿಂಗ್ ಮಾನ್ಯುಮೆಂಟ್ ಇದು. ಅಂದ್ರೆ ಇದಕ್ಕೆ ನಿಜವಾದ ಜೀವ ಕಳೆ ಇರುವಂತಹ ಒಂದು ಸ್ತಂಭ ಇದು. ಇದ್ರ ಬಗ್ಗೆ ತುಂಬಾ ದಾಖಲೆಗಳಿದೆ. ಈ ದಾಖಲೆಗಳನ್ನೆಲ್ಲ ಕ್ರೋಢೀಕರಿಸಿ ಒಂದು ಪುಸ್ತಕನೂ ಬರೆದಿದ್ದೀನಿ, ಪೆನ್ನಾರ್ ಅಂತ. ಆ ಪುಸ್ತಕ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಕನ್ನಡದಲ್ಲಿದೆ. ತಕ್ಷಣದಲ್ಲೇ ಅದನ್ನ ಬೇರೆ ಭಾಷೆಗಳಿಗೂ ತರ್ಜುಮೆ ಮಾಡಿಸ್ತಾ ಇದ್ದೀನಿ. ಪುಸ್ತಕದ ಬಗ್ಗೆ ಆಸಕ್ತಿ ಇದ್ದವರು ಪುಸ್ತಕವನ್ನ ಕೊಂಡು ಓದಿ, ಕೆಳಗಡೆ ಅದಕ್ಕೆ ಬೇಕಾದಂತಹ ಮಾಹಿತಿ ಸಿಗುತ್ತೆ. ಇದು ವಿಜಯ ಸ್ತಂಭದ ಕತೆ. ರಂಗರಾಯರ ಅದ್ಭುತವಾದ ಶಕ್ತಿ ಸಾಮರ್ಥ್ಯಗಳಿಗೆ, ವಿಜಯನಗರದವರ ಅದ್ಭುತವಾದಂತಹ ಆಡಳಿತಾತ್ಮಕ ತಾಂತ್ರಿಕತೆ, ರಣತಾಂತ್ರಿಕತೆಗೆ ಒಂದು ಜೀವಂತ ಸಾಕ್ಷಿ ಇದು ಈ ವಿಜಯ ಸ್ತಂಭ. ನೋಡಿ, ಇದೇ ದೇವಸ್ಥಾನವನ್ನ ಕುತುಬ್ ಶಾಹಿಗಳು ಆಕ್ಯುಪೈ ಮಾಡ್ಕೊಂಡಿದ್ದು. ಇಲ್ಲೇ ಇದ್ದಂತ ಅವತ್ತಿನ ಸ್ವಾಮಿಗಳ ಸ್ವಪ್ನದಲ್ಲಿ ದೇವರು ಬಂದು, ಇಲ್ಲಿ ಲೋಕಲ್ ಪಾಳೆಗಾರರು ಅಂತ ಯಾರಿದ್ರು ಅಂದ್ರೆ ಲೋಕಲ್ ಚೀಫ್ಟನ್ಸ್, ಕೊಂಡರಾಜು ಸಹೋದರರಿಗೆ ಈ ದೇವಸ್ಥಾನವನ್ನ ರಕ್ಷಿಸಬೇಕು ಅನ್ನೋ ಒಂದು ಕೆಲಸನ ಒಪ್ಸಿದ್ರಂತೆ. ಅದರ ಒಂದು ಸಾಹಸದ ಕತೆಗೆ ಸಂಬಂಧಪಟ್ಟಿದ್ದು ಆ ವಿಜಯ ಸ್ತಂಭ. ಆ ಸಹೋದರರೇ ವಿಜಯನಗರ ಸೈನ್ಯವನ್ನು ಮುಂದೆ ನಡೆಸಿ ಇಡೀ ಈ ಭಾಗವನ್ನ ಮತ್ತೆ ವಿಜಯನಗರಕ್ಕೆ ವಾಪಸ್ ತಂದುಕೊಟ್ಟಿರುತ್ತೆ. ಅಹೋಬಲದ ಸ್ವಾಮಿಯ ಘನತೆ ಗೌರವಗಳನ್ನ ಕಾಪಾಡಿದ್ರು ಅಂತ ಇಬ್ರು ಸಹೋದರರ ಕತೆ. ಈಗ ನೀವು ಆ ದೇವಸ್ಥಾನದ ಭಾಗಗಳನ್ನ ನೋಡಿ. ಇಲ್ಲಿ ಸಾಕಷ್ಟು ವಿಜಯನಗರಕ್ಕೆ ಸಂಬಂಧಪಟ್ಟಂಗೆ, ರಾಮಾನುಜಾಚಾರ್ಯರಿಗೆ ಸಂಬಂಧಪಟ್ಟಂತಹ ಕೆತ್ತನೆಗಳು ಇಲ್ಲಿ ಕಾಣಿಸುತ್ತೆ, ನೀವು ನೋಡಬಹುದು. ಶ್ರೀ ವೈಷ್ಣವ ಸಿದ್ಧಾಂತಕ್ಕೆ ಹಾಗೂ ವಿಜಯನಗರದ ರಾಜರ ಅವರ ಘನತೆಗೆ ತಕ್ಕಂತ ಕಥೆಗಳು ಇಲ್ಲಿದೆ, ಎಲ್ಲ ನೀವು ನೋಡಬಹುದು. ತುಂಬ ಹೃದಯದ ಧನ್ಯವಾದಗಳು. ಒಂದೇ ಮಾತ್ರ.